ಹಾಯ್ ಎಲ್ಲರಿಗೂ. ಇವಾಗಂತೂ ಫಂಕ್ಷನ್ಸ್ಗಳಂತೂ ತುಂಬಾ ಇದೆ. ವೀಕೆಂಡಲ್ಲಂತೂ ನಮಗೆ 3-4 ಫಂಕ್ಷನ್ಸ್ ಇತ್ತು. ಸೊ ಡ್ಯಾಡಿನೇ ಒಂದು ಕಡೆ, ಮಮ್ಮಿನೇ ಒಂದು ಕಡೆ, ನಾನು, ಅಕ್ಕ, ನನ್ನ ಮಕ್ಕಳು, ಹಸ್ಬೆಂಡು ಎಲ್ಲರೂ ನಮ್ಮ ಕ್ಲೋಸ್ ರಿಲೇಟಿವ್ದು ಮದುವೆ ತುಮಕೂರಲ್ಲಿ ಆಯಿತು. ಸೊ ಸಾಯಂಕಾಲ ಒಂದು ರಿಸೆಪ್ಷನ್ಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಸೊ ನಾವು ಅರೌಂಡ್ 6 o'clock ಹಾಗೆ ಕರೆಕ್ಟಾಗಿ ಚೌಟ್ರಿನ ರೀಚ್ ಆದ್ವಿ. ಅಲ್ಲಿ ಸ್ನ್ಯಾಕ್ಸು ಕೂಡ ಆಗ್ತಾಯಿತ್ತು. ಶಾವಿಗೆ ಉಪ್ಪಿಟ್ಟು, ಬೋಂಡಾ ಬಜ್ಜಿ, ಕಾಫಿ, ಟೀ ಎಲ್ಲ ನಾವು ತಿಂದ್ಕೊಂಡು ಆಂಟಿ ಮಕ್ಕಳು ಎಲ್ಲರೂ ಸಿಕ್ಕಿದ್ರು. ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ರೂಮಿಗೆ ಹೋಗಿ ಎಲ್ಲರೂ ರೆಡಿ ಆದ್ವಿ. ಇವಾಗಂತೂ ಬೇಸಿಗೆಗಾಲ ತುಂಬಾ ಸೆಕೆ ಆಗುತ್ತೆ. ರೇಷ್ಮೆ ಸೀರೆ ಎಲ್ಲ ಉಡೋಕ್ಕೆ ಆಗೋದೇ ಇಲ್ಲ, ತುಂಬ ಹೆವಿ ಆಗುತ್ತೆ. ಅದಕ್ಕೆ ನಾನು ಈ ಥರ ಸ್ಯಾರೀಸೇ ಪ್ರಿಫರ್ ಮಾಡೋದು. ನನಗಂತೂ ಫಂಕ್ಷನ್ಸ್ಗಳಂದರೆ ಸಖತ್ತು ಇಷ್ಟ. ಸೊ ಯಾವ ಸೀರೆ ಉಟ್ಕೊಂಡು ಹೋಗೋಣ, ಈ ಸೀರೆನಲ್ಲಿ ಹುಟ್ಟಿದ್ದೆ, ಈ ಸೀರೆನಿಲ್ಲಿ ಹುಟ್ಟಿದ್ದೆ, ಒಡವೆ ಯಾವ್ದು ಹಾಕ್ಕೊಳ್ಳೋಣ ಅಂತ ಒಂದು ವಾರದಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರುತ್ತೆ. ಫೈನಲಿ ಎಲ್ಲ ರೆಡಿ ಮಾಡಿಕೊಂಡು ಹೊರಟೇ ಬಿಡ್ತೀನಿ. ಆ್ಯಂಡ್ ಈ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ. ಆರೆಂಜಿಗೆ ಪರ್ಪಲ್ಲು ಸ್ಮಾಲ್ ಚೆಕ್ಸ್ ಇತ್ತು. ಒಂದು ಮದುವೆ ಅಂದರೆ ಸಂಭ್ರಮ, ಸಡಗರ, ಎಲ್ಲ ರಿಲೇಟಿವ್ಸ್ ಸಿಗ್ತಾರೆ. ಎಲ್ಲರ ಹತ್ರ ಮಾತಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಸೊ ನಾವು ಎಲ್ಲ ಚೌಲ್ಟ್ರಿಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ರಶ್ ಇತ್ತು, ಕ್ಯೂ, ಹುಡುಗ ಹುಡುಗಿಗೆ ವಿಶ್ ಮಾಡೋಕ್ಕೆ. ಸೊ ನಾವು ಇನ್ನೇನು ಕೆಲಸ, ಫೋಟೋಸ್ ಯಾರು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದು ಫೋಟೋಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಕ್ಯೂ ಸ್ವಲ್ಪ ಖಾಲಿಯಾಗಿತ್ತು. ನಾವು ಹುಡುಗ ಹುಡುಗಿಗೆ ಹೋಗಿ ವಿಶ್ ಮಾಡಿದ್ವಿ. ನೈಸ್ ಪೇರ್, ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳ್ತೀನಿ. ಆಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟದಲ್ಲೂ ರಶ್ ಇತ್ತು. ಸೊ ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡು ಆಮೇಲೆ ಊಟ ಮಾಡಿದ್ವಿ. ಮಕ್ಕಳಿಗಂತೂ ನನ್ನ ಆಂಟಿ ಮೊಮ್ಮಗಳು ಸಿಕ್ಕಿದ್ಲು. ಫುಲ್ ಖುಷಿ, ಆಟಾಡಿದ್ದು. ಚೌಟ್ರಿ ತುಂಬ ಓಡಾಡಿದರು ನನ್ನ ಮಕ್ಕಳಂತೂ. ಆಮೇಲೆ ಅವ್ರಿಗೂ ಎಲ್ಲ ಊಟ ಮಾಡಿಕೊಂಡು ನಾವು ಹೊರಟ್ವಿ. ತುಂಬಾ ಬೇಜಾರಾಯಿತು ನನ್ನ ಮಕ್ಕಳಿಗೆ, ಹೊರಡೋಕ್ಕೆ ಮನಸ್ಸೇ ಇತ್ತಿಲ್ಲ. ಈ ಥರ ಆಗಿತ್ತು ಅವತ್ತು.